ಅನ್ನುವಂಥ ಒಂದು ಲೆಕ್ಕಾಚಾರ. ಆದ್ರೆ ಬರಲಿಲ್ಲ ಅಂತಂದ್ರೆ ಕಾಂಗ್ರೆಸ್ಸಿನ ಆಯುಷ್ಯ ಮುಗ್ದಂಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಜೊತೆಗೆ ಇವ್ರಿಗೂ ಭವಿಷ್ಯ ಇಲ್ಲ ಅನ್ನುವಂಥದ್ದು. ಆದರೆ ಈ ನಡುವೆ ಒಂದು ಮಾತು ನಾವು ಜ್ಞಾಪಿಸಬೇಕಾಗ್ತದೆ, ಇದರಿಂದ ಸಿದ್ದರಾಮಯ್ಯವ್ರಿಗೆ ಏನು ಲಾಸ್ ಇಲ್ಲ. ಯಾಕೆ ಲಾಸ್ ಇಲ್ಲಪ್ಪ ಅಂದ್ರೆ ಕಳೆದ ಹಲವಾರು ಮ್ಯಾಕ್ಸಿಮಮ್ ಸಿ ಎಮ್ ಆಗಿ ಇದು 5 ವರ್ಷ ಹಳೆ ಸಾಕಷ್ಟು ನೆಮ್ಮದಿ ಪಡೆದಂಥವ್ರು, ಅವ್ರು ಕಳ್ಕೊಳ್ಳುವಂಥದ್ದೇನಿಲ್ಲ. ಆದರೆ ಪಕ್ಷ ಒಳಿತಂದ್ರೆ ಕಾಂಗ್ರೆಸ್ ಕಳ್ಕೊಳ್ಳುವಂಥದ್ದು ಭಾಳಷ್ಟು ಅದ. ಅದಕ್ಕಾಗಿ ಕಾಂಗ್ರೆಸ್ನ ಹೈಕ್ ಮಾಡಿದ್ದಂಥದ್ದು ಈ ದಿಶೆಯಲ್ಲಿ ಯಾವ ರೀತಿಯ ಡಿಸಿಷನ್ ತೊಗೊಳ್ತದೆ. ಮತ್ತು ಕರ್ನಾಟಕಕ್ಕೆ ಶಾರ್ ಅವ್ರ ಪ್ಲ್ಯಾನ್ ವೆಸ್ಟ್ ಬೆಂಗಾಲ್ದಲ್ಲಿತ್ತು, ಅದು ಇಲ್ಲಿ ಅಪ್ಲೈ ಆಗುವುದನ್ನು ಬೇಕಾದಾಗಲಿ ಇವರೆಲ್ಲ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸೋಷಲಿಸ್ಟರನ್ನ ಇನ್ನುಳಿದವ್ರನ್ನ ಹೇಳೋದು ಒಂದು ಮೂಮೆಂಟ್ ಮಾಡಿಸ್ಬೇಕು, SIR ಬರೋದು ಅಂತೇಳಿ. ಆದರೆ ಇಲ್ಲಿ ಸಂಘಟನೆ ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಸಹಿತ ನಾವು ಗಮನಿಸಬೇಕಾಗ್ಯದ. ಯಾಕಂದರೆ ಸೇವಾದಳವನ್ನು ಬೆಳೆಸಲಿಲ್ಲ. ಮತ್ತು ನಮ್ಮ ಪ್ರಗತಿಪರ ಚಿಂತಕರು, ಸೋಷಲಿಸ್ಟರು, ಕಮ್ಯುನಿಸ್ಟರು ಇವರು ತಮ್ಮ ಒಂದು ಲಿಮಿಟದಲ್ಲಿ ಉಳಿದು ಬಿಟ್ಟಿದ್ದಾರೆ. ಜನಸಾಮಾನ್ಯರ ನಡಕ್ಕೆ ಬರೋಕ್ಕಾಗಲಿಲ್ಲ. ಎಲ್ಲ ಜನರಿಗೂ ಹೋಗಿ ನಿಜವಾಗಿ ಕಮ್ಯುನಿಸ್ಟ್ ಏನು ಮಾಡ್ತಾ ಇದ್ದಾರೆ, ಅವ್ರು ಜನ ವಿರೋಧಿನ, ನಾವು ಬಂದು ವಿರೋಧಿ ಅನ್ನುವಂಥ ಮಾತನ್ನು ಹೇಳಲಿಕ್ಕಾಗಲಿಲ್ಲ. ಇವರು ಸಹ ಕೇವಲ ನಕ್ಸಲ್ ವಿಚಾರಗಳನ್ನು ತಿಳ್ಕೊಂಡ್ರು ವಿನ ಅಳವಡಿಸ್ಕೊಳ್ಳಿಕ್ಕೆ ಹೋದ್ರು ವಿನ ಗಾಂಧೀಜಿಯನ್ನು ನಿಜವಾಗಿ ಅಭ್ಯಾಸ ಮಾಡಬೇಕಾಗಿತ್ತು. ಒಳ್ಳೆ ಬುದ್ಧಿವಂತರಿದ್ದರು ಕಮ್ಯುನಿಸ್ಟರು ಮತ್ತು ಸೋಷಲಿಸ್ಟರು. ಆದರೆ ಸಂಘಟನಾ ಚಾತುರ್ಯ RSS ಇದ್ದಷ್ಟು ಇಲ್ಲದಿರಂತಾಗಿ ಈ ಸಲ ಎಷ್ಟು ಮಟ್ಟಿಗೆ ಅದನ್ನು ಗೆಲ್ತಾರ. ಅದರಲ್ಲೂ ಮೋದಿಯವರ ಮತ್ತು ಜ್ಞಾನೇಶ್ ಕುಮಾರ್ ಅವರ ಮುಂದೆ ಅದೇ ಕಾಲಕ್ಕೆ ನಮ್ಮ ಶಾರ್ ಅವರ ಸಂಬಂಧ ಹೆಂಗದಪ್ಪ ಅಂತಂದ್ರೆ ಅತ್ಯಂತ ಗಟ್ಟಿಮುಟ್ಟದ. ಹೀಗಾಗಿ ವೆಸ್ಟ್ ಬೆಂಗಾಲ್ದಲ್ಲಿ ಅದೆಲ್ಲ ಇಲ್ಲಿ ಆಗೋದು ನಿಶ್ಚಿತ. ಹೀಗಾಗಿ ಅದು ಈಗಾಗಲೇ ಶಾರ್ ಅವರು ಉತ್ತರ ಪ್ರದೇಶದ ಹೆಚ್ಚು ಕರ್ನಾಟಕ ಗೆಲ್ಲುವ ದಿಶೆಯಲ್ಲಿ ಕರ್ನಾಟಕದಲ್ಲಿ ಮೀಟಿಂಗ್ ಮಾಡೋದು ಬರ್ತಾ ಇದ್ದಾರೆ. ಮತ್ತು ಅಧ್ಯಕ್ಷ ಸ್ಥಾನದ್ದು ಇವರು ಬದಲಾಯಿಸಬಹುದು ಅನ್ನೋದು ಮಾತು ಕೇಳ್ತಾ ಇದ್ದಾವೆ. ನೋಡೋಣ, ಅದನ್ನು ಮುಂದಿನ ಎಪಿಸೋಡಲ್ಲಿ ಆ ವಿಚಾರ ಮಾಡೋಣ. ಈಗಂತೂ ಸಿದ್ದರಾಮಯ್ಯ ಮತ್ತು DKC ಅವರು ಅನಿವಾರ್ಯವಾಗಿ ಒಂದಾಗುವಂಥ ಪ್ರಸಂಗ. ಇಲ್ಲಾದರೆ ಕಾಂಗ್ರೆಸ್ ಕರ್ನಾಟಕದಿಂದ ಲುಪ್ತ ಅಥವಾ ದಿವಾಳಿ ಎದ್ದು ಹೋಗಲು ಎರಡು ಮಾತಿಲ್ಲ ಅನ್ನುವುದನ್ನು ಹೇಳ್ತಾ, ಇದನ್ನು ಬ್ಲ್ಯಾಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ S16 ನ್ಯೂಸ್ ಅರ್ಧತೆ ಚಿತ್ತಾರದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.